ಯಾರಿಗೆಲ್ಲ ಆದಾಯ ಕಡಿಮೆ ಇದೆ, ಖರ್ಚು ಜಾಸ್ತಿ ಇದೆ ಅನ್ನೋರು ಈ ಒಂದು ರೆಮಿಡಿಯನ್ನು ನೀವು ಮಾಡಬೇಕಾಗುತ್ತೆ. ಏನು ರೆಮಿಡಿ ಅಂದರೆ, ನೋಡಿ, ನೀವೆಲ್ಲ ಕೆಲಸಕ್ಕೆ ಹೋಗ್ತಾ ಇರ್ತೀರ, ಯಾವುದೋ ಒಂದು ಜಾಬಿಗೆ ಹೋಗ್ತಾ ಇರ್ತೀರ, ಅಥವಾ ಮತ್ತು ಯಾವುದೋ ಒಂದು ವ್ಯಾಪಾರ ಮಾಡ್ತಾ ಇರ್ತೀರ. ನಿಮಗೆ ನೋಡಿ, ಜಾಬಿಗೆ ಹೋಗೋರು ಏನಾಗುತ್ತಪ್ಪ ಅಂದರೆ ತಿಂಗಳಿಗೆ ಒಂದು ಸರಿ ನಿಮಗೆ ಸಂಬಳ ಆಗ್ತಾ ಇರುತ್ತೆ. ನೋಡಿ, ಆ ತಿಂಗಳಿಗೆ ಒಂದು ಸರಿ ಸಂಬಳ ಆಗಬೇಕಾದ್ರೆ ಏನಾಗುತ್ತೆ ನೋಡಿ, ತಿಂಗಳಿಗೆ ಒಂದು ಸರಿ ಸಂಬಳ ಆದಮೇಲೆ ನಿಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಇವಾಗ ನಿಮಗೆ ಅಕೌಂಟಿಗೆ ಬಂದು ಸ್ಯಾಲ್ರಿ ಬೀಳುತ್ತೆ. ನೀವೇನು ಮಾಡಿಬಿಡ್ತೀರ, ಅದನ್ನು ಸ್ಯಾಲ್ರಿ ಬಂದ ತಕ್ಷಣವೇ EMI ಕಟ್ಟೋದು, ಅಥವಾ ಮನೆ ಬಾಡಿಗೆ ಕಟ್ಟೋದು, ಬೇರೆ ಒಂದು ಯಾವುದೋ ಒಂದು ಸಾಮಗ್ರಿಗಳನ್ನು ಹೋಗಿ ತಂದುಬಿಡೋದು. ನೋಡಿ, ಎಲ್ಲ ಹಣವನ್ನು ನೀವು ಖರ್ಚು ಮಾಡಿಬಿಡ್ತೀರ. ದಯವಿಟ್ಟು ಸ್ನೇಹಿತರೆ, ಆ ಥರ ನೀವು ಮಾಡಬೇಡಿ. ಏನು ಮಾಡಬೇಕಂದ್ರೆ, ನೀವು ನೋಡಿ, ಸಂಬಳ ಆಗಿರುತ್ತಲ್ಲ, ಆ ದಿನದಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ, ಮನೆಗೆ ಅಕ್ಕಿ, ಅರಿಶಿಣ ಮತ್ತು ಕಲ್ಲುಪ್ಪು. ನೋಡಿ, ಕಲ್ಲುಪ್ಪು ಒಂದು 20 ರೂಪಾಯಿ ಪ್ಯಾಕೆಟ್ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ. ಆ ಕಲ್ಲುಪ್ಪನ್ನು ತಂದು ಮನೆಗೆ ತರಬೇಕಾಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನೋಡಿ, ನೀವು ಸ್ಯಾಲ್ರಿ ಆಗಿರುತ್ತಲ್ವ ಅವತ್ತು, ನೋಡಿ, ಅದರಲ್ಲಿ ಅಟ್ಲೀಸ್ಟು ನೀವು ಒಂದು 10 ರೂಪಾಯಿ, 20 ರೂಪಾಯಿ ಅಥವಾ 100 ರೂಪಾಯಿ ನೀವು ದೇವರ ಮುಂದೆ ಅದನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತೆ. ಪೂಜೆ ಮಾಡಿ ನೋಡಿ, ಅದು 10 ರೂಪಾಯಿನ ಇರಲಿ, 20 ರೂಪಾಯಿನ ಇರಲಿ, ಆ ದೇವರ ಮುಂದೆ ಪೂಜೆ ಮಾಡ್ತಿರಲ್ಲ, ಆ ದುಡ್ಡನ್ನು ಅಲ್ಲೇ 24 ಗಂಟೆ ಒಳಗಡೆ ನೀವು ಇಡಬೇಕಾಗುತ್ತೆ. ಇಟ್ಟ ನಂತರ ಮರುದಿನ ನೀವೇನು ಮಾಡಬೇಕು, ನೀವು ಮರುದಿನ ನಿಮ್ಮ ಯಾವುದಾದ್ರೂ ಒಂದು ಡ್ರಾಯರಲ್ಲಿ ಅಥವಾ ಯಾವುದಾದ್ರೂ ಒಂದು ಒಳ್ಳೆಯ ಸ್ಥಳದಲ್ಲಿ ಅದನ್ನು 24 ಗಂಟೆವರೆಗೂ ಅದನ್ನ ಅಲ್ಲೇ ಇಡಬೇಕಾಗುತ್ತೆ. ಅಥವಾ ನೆಕ್ಸ್ಟ್ ನೀವು ಇನ್ನು ಉಳಿದಿರ್ತಕ್ಕಂಥ ದುಡ್ಡನ್ನು ಇದೆಯಲ್ಲ, ನೀವು ಬೇಕಾದ್ರೆ ಅದನ್ನ ಕಟ್ಕೋಬೋದು. ನೋಡಿ, ಈ ಥರ ನೀವು ಅಂದರೆ ಏನು ಸಂಬಳ ಆದ ತಕ್ಷಣ, ದುಡ್ಡು ಬಂದ ತಕ್ಷಣ ನೀವು ಅದನ್ನು ಖರ್ಚು ಮಾಡೋದ್ರಿಂದ ಏನಾಗುತ್ತೆ, ನೀವು ಲಕ್ಷ್ಮಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬಂದಿರತಕ್ಕಂಥ ದುಡ್ಡನ್ನು ಮೊದಲು ನೀವು ದೇವ್ರ ಮುಂದೆ ಪ್ರಾರ್ಥನೆ ಮಾಡಿ, ಅದು 24 ಗಂಟೆ ಒಂದು 10 ರೂಪಾಯಿನ ಇರಲಿ ಅಲ್ಲೇ ಇಡಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಲಕ್ಷ್ಮಿ ಹೆಂಗೆ ಬರುತ್ತೋ ಹಂಗೆ ಹೋಗ್ಬಿಟ್ರೆ ಏನಾಗುತ್ತೆ, ನಿಮಗೆ ಮನೆಯಲ್ಲಿ ಹಣಕಾಸು ಉಳಿಯಲ್ಲ, ನಿಮಗೆ ಯಾವ ಥರ ದುಡ್ಡಿನ ಒಂದು ಸಮಸ್ಯೆ ಭಾಳ ಆಗುತ್ತೆ. ನೋಡಿ, ದಯವಿಟ್ಟು ಹೇಳ್ತೀನಿ ಕೇಳಿ, ಈ ಥರ ನೀವು ಮಾಡಬೇಕಾಗುತ್ತೆ ಪರಿಹಾರ. ಓಕೆನಾ? ಈ ಥರ ನೀವು ಆ ದುಡ್ಡನ್ನಲ್ಲಿ ಇಟ್ಬಿಟ್ಟು ಮತ್ತು 24 ಗಂಟೆ ಒಳಗಡೆ ನೀವು ಅದನ್ನು ತೆಗೆದು ಬೇರೆ ಒಂದು ಜಾಗದಲ್ಲಿ ನೀವು ಯಾವುದೋ ಡ್ರೈಯರ್ ಬಾಕ್ಸಲ್ಲಿ ಅಥವಾ ಬೇರೆ ಎಲ್ಲಾದರೂ ಒಂದು ತಿಂಗಳ ಕಾಲದವರೆಗೂ ಅದೇ ಥರ ಇಡಬೇಕಾಗುತ್ತೆ. ನೆಕ್ಸ್ಟ್ ಮುಂದಿನ ತಿಂಗಳಿಗೆ ಮತ್ತೆ ರಿಪೀಟ್ ಆಗಿ ಮತ್ತೆ ಚೇಂಜ್ ಮಾಡೋದು ಅದೇ ಥರನೇ. ಓಕೆನಾ? ನೋಡಿ, ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಆರ್ಥಿಕ ಸಮಸ್ಯೆ ಆದಷ್ಟು ನಿವಾರಣೆ ಆಗುತ್ತೆ ನಿಮ್ಮ ಮನೆಯಲ್ಲಿ. ಓಕೆ, ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.